ನಮ್ಮ ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಆಲೋಚನೆ ಮಾಡ್ತಾ ಬಂದಂಥ ಸಂಗತಿ, ಅಲ್ಲಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯ ನಾವು 24 ನೋಡಬೇಕಾದ್ರೆ ಭಾಳ ಪ್ರಾಮುಖ್ಯವಾಗಿ ಅಂದರೆ ನಾವು ಯೇಸು ಕ್ರಿಸ್ತನ ಮೂಲಕವಾಗಿ ಉಂಟಾದಂಥ ನೂತನ ಜೀವಿತ, ಅದು ಭಾಳ ಪ್ರಾಮುಖ್ಯ ಸಂಗತಿಯನ್ನು ನಾನು ಆಲೋಚನೆ ಮಾಡಿದ್ದೇವೆ. ಹೊಸಬರಾಗಿ ನೀವು ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸ್ಕೊಳ್ಬೇಕೆಂಬಂಥ ರೀತಿಯಲ್ಲಿ. ಹೌದು, ಇದು ದೊಡ್ಡ ಒಂದು ಏನಂದರೆ ಜವಾಬ್ದಾರಿಕೆ ದೇವರ ಮಕ್ಕಳಲ್ಲಿ. ನಾವು ಹಳೆಯ ಸ್ವಭಾವ ಹಳೆಯ ರೀತಿಯಲ್ಲ, ನಾವು ಹಿಂದೆ ಯೇಸು ಕ್ರಿಸ್ತ ನಂಬುವುದಕ್ಕಿಂತ ಮುಂಚೆ ಇದ್ದಂಥ ರೀತಿಯಲ್ಲಿ ಜೀವಿಸದೆ, ನಾವು ಯೇಸು ಕ್ರಿಸ್ತನನ್ನು ನಂಬಿದ ಮೇಲೆ, ನಾವು ಆತನ ಅನ್ಯೋನ್ಯತೆಗೆ ಬಂದ ಮೇಲೆ ಯೇಸು ಕ್ರಿಸ್ತ ನಡೆದಂತೆಯೇ ನಡೆಯುವಂಥದ್ದು, ಮಾತಾಡಿದಂತೆಯೇ ಮಾತಾಡುವಂಥದ್ದು, ನಮ್ಮ ಶೈಲಿ, ನಮ್ಮ ಕಾರ್ಯಗಳು ಎಲ್ಲವೂ ಏನಂತ ಹೇಳಿದ್ರೆ ನೀತಿಗೆ ಪರಿಶುದ್ಧತೆಗೆ ಅನುಸಾರವಾಗಿರಬೇಕೆನ್ನುವಂಥದ್ದನ್ನೇ ನಾವು ಇಂದಿನ ವಾಕ್ಯಗಳಲ್ಲಿ ನೋಡ್ತಾ ಬಂದೆವು. ಈಗ ನಾವು ಮುಂದಿನ ವಾಕ್ಯಕ್ಕೆ ಬರೋಣ. ಅಲ್ಲಿ ಪೌಲನು ಇನ್ನೊಂದು ಪ್ರತ್ಯೇಕವಾಗಿ ದೇವಜನರು ನಡ್ಕೊಳ್ಳಬೇಕಾದಂಥ ಒಂದು ಸಂಗತಿಗಳನ್ನು ಅದು ಸ್ಪಷ್ಟವಾದ ರೀತಿಯಲ್ಲಿ ಅಲ್ಲಿ ಆತನವರಿಗೆ 4 ಪ್ರಾಮುಖ್ಯ ವಿಷಯಗಳನ್ನು ತಿಳಿಯಪಡಿಸಿದ್ದಾನೆ. ಅವರ ಜೀವಿತ ಸ್ಟೈಲ್ ಹೇಗಿರಬೇಕೆಂಬುದನ್ನು ನಾವು ಇವತ್ತು ಮೊದಲನೇದಾಗಿ ನೋಡುವಂಥ ಸಂಗತಿ 25ನೇ ವರ್ಷದಲ್ಲಿ ಹೀಗೆ ಉಂಟು. ಆದ ಕಾರಣ ಅಂದರೆ ದೇವರು ನಮ್ಮನ್ನು ಏನಂತ ಹೇಳಿದ್ರೆ ನೀತಿಯಲ್ಲಿಯೂ ದೇವ ಭಯಭಕ್ತಿಯಲ್ಲಿ ನಿರ್ಮಿಸಲ್ಪಟ್ಟಿರುವಾಗ ನಮ್ಮ ಆಂತರ್ಯ ಜೀವಿತ ಹೊಸದಾಗಿರಬೇಕಾದರೆ ಏನಂತ ಹೇಳಿದ್ರೆ ನಾವು ಹೇಗಿರಬೇಕು ನಮ್ಮ ಜೀವಿತ ಅಂತ ಹೇಳಬೇಕಾದ್ರೆ ಮುಂದೆ ಹೇಳ್ತಿದ್ದಾನೆ, ಸುಳ್ಳಾಡುವುದನ್ನು ಬಿಟ್ಟು 25ನೇ ವರ್ಷನ ಗಮನಿಸಲಿ, ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಯಾಕೆಂದರೆ ನಾವು ಕೊಡ್ತಿದ್ದಾನೆ, ಯಾಕೆ ನಾವು ಅಂಥ ಕಾರ್ಯ ಮಾಡಬಾರ್ದು, ಯಾಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಎಂಥ ಭಾಳ ಪ್ರಾಮುಖ್ಯ ಸಂಗತಿ. ಇಂಗ್ಲೀಷಲ್ಲಿ ನೋಡುವಾಗ ದೇರ್ ಫೋರ್ ಪುಟಿಂಗ್ ಅವೇ ಲೈಯಿಂಗ್, ಲೆಟ್ ಈಚ್ ಒನ್ ಆಫ್ ಯು ಸ್ಪೀಕ್ ಟ್ರೂತ್ ವಿತ್ ಹಿಸ್ ನೈಬರ್, ಫಾರ್ ವಿ ಆರ್ ಆಲ್ ಮೆಂಬರ್ಸ್ ಆಫ್ ಒನ್ ಅನದರ್. ಅದು ಇನ್ನೊಂದು ಒಂದು ಬಾಡಿ ಎಂಬುದಾಗಿ ನಾವು ಉಂಟು. ಅಂದರೆ ಈಗ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಹೊಂದಿದಂಥ ನೂತನ ಜೀವಿತದಲ್ಲಿ ನಾವು ನಡ್ಕೊಳ್ಳಬೇಕಾದ ರೀತಿ ಏನೆಂಬುದನ್ನು ಈ ವಾಕ್ಯದಲ್ಲಿ ಹೇಳ್ತದೆ. ದೇವರಿಗೆ ಮಾತುಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆಯ ದೇವರೇ, ಓದಿದಂಥ ಜೀವಳ ವಾಕ್ಯವನ್ನು ಆಶೀರ್ವದಿಸಿಕೊಡು. ಯಾರ್ಯಾರು ಈ ವಾಕ್ಯವನ್ನು ಕೇಳ್ತಿದ್ದಾರೆ, ಇನ್ನು ವಾಕ್ಯದ ಬೆಳಕಿನಲ್ಲಿ ನಮ್ಮ ನಿಜವಾದ ಸ್ಥಿತಿಯನ್ನು ಕಂಡುಕೊಳ್ಳುವಂತೆ ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡು. ಹೌದು ಕರ್ತನೇ, ನೀನು ನಮ್ಮನ್ನು ಕರುಣಿಸಿ ಪ್ರೀತಿಸಿ, ಹೌದಪ್ಪ, ನಮ್ಮಲ್ಲಿ ನೂತನ ಜೀವಿತವನ್ನು ಅನುಗ್ರಹಿಸಿರುವಾಗ, ನೂತನ ಭಾವವನ್ನು ಕೊಟ್ಟಿರುವಾಗ ನಾವು ಯೇಸು ಕ್ರಿಸ್ತನೇ ಧರಿಸ್ಕೊಳ್ಬೇಕು. ನೂತನ ಜೀವಿ ಧರಿಸ್ಕೊಳ್ಳುವಾಗ ನಮ್ಮ ನಡವಳಿಕೆ, ನಮ್ಮ ಮಾತುಗಳು ಎಲ್ಲದರಲ್ಲಿ ಏನಿರಬೇಕೆಂಬುದನ್ನು ಸ್ಪಷ್ಟಪಡಿಸಿದ್ದಿ. ದೇವರೇ, ಇದಕ್ಕನುಸಾರವಾಗಿ ನಡ್ಕೊಳ್ಳುವಂತೆ ಕೃಪೆ ಮಾಡು. ಕೇಳುವಂಥ ಒಬ್ಬರು ಹೃದಯದಲ್ಲಿ ಕಾರ್ಯ ಮಾಡು. ಯಾವ ಸಮಸ್ಯೆ ಉಂಟು, ಕೊರತೆ ಉಂಟು, ಅನಾರೋಗ್ಯ ಉಂಟು, ದೇವರೇ ಒಬ್ಬೊಬ್ಬರನ್ನು ಮುಟ್ಟು ಸ್ಪಷ್ಟಪಡಿಸು. ಒಬ್ಬೊಬ್ಬರ ಜೀವಿತದಲ್ಲಿ ನೀನು ಆತ್ಮನ ಕಾರ್ಯ ಸಾಧಿಸು. ದಾಸನಿಗೆ ಬೇಕಾದ ಕೃಪೆ ಕೊಡು. ನೀನು ಆತ್ಮನ ಬಲದಲ್ಲಿ ತುಂಬಿಸಿ ಹೇಳಬೇಕಾದ ಮಾತುಗಳನ್ನು ಹೇಳಲಿಕ್ಕಾಗುವಂತೆ ನೀನು ಕರುಣೆ ತೋರಿಸಪ್ಪ. ನಿನಗೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇನೆ ತಂದೆಯೇ, ಆಮೇನ್. ನಾವು 4ನೇ ಅಧ್ಯಾಯ 25ನೇ ವರ್ಷದಲ್ಲಿ ನಾವು ಪೌಲನು ತರುವಂಥ 3 ಸತ್ಯಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಏನಂದರೆ, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಡಿರಿ, ಪುಟ್ ಅವೇ ಲಾಯಿಂಗ್. ಎರಡನೇದು ಏನಂದರೆ, ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಆಮೇಲೆ ಮೂರನೇದಾಗಿ, ಯಾಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವೆ, ಫಾರ್ ವಿ ಆರ್ ಮೆಂಬರ್ಸ್ ಆಫ್ ಒನ್ ಅನದರ್ ಆರ್ ಒನ್ ಬಾಡಿ ಎಂಬುದಾಗಿ ಉಂಟು. ದೇವರು ನಮಗೆ ಈ ವಾಕ್ಯದ ಸತ್ಯತೆಗಳನ್ನು ಅರಿಯುವ ಹಾಗೆ ನಾವು ಕರ್ತನು ನಮಗೆ ತೋರಿಸುವಂಥ ವಾಕ್ಯದ ಸತ್ಯತೆಯಲ್ಲಿ ನೆಲೆಗೊಂಡು ಜೀವಿಸುವಂತೆ ತನ್ನ ಕೃಪೆ ನೀಡಲಿ ಎಂಬುದಾಗಿ ನಾವು ಬೇಡೋಣ. ಮುಖ್ಯವಾಗಿ ಮೊದಲನೇ ವಿಷಯ ಸಂಗತಿ ಬರುವಾಗ, ನಾವು ದೇವರಿಂದ ಹುಟ್ಟಿದ ಕಾರಣ ಅಂದರೆ ಇರುವ ಸಂಗತಿ ಅಂದರೆ, ಇಂದಿನ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ನಾವು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಉಂಟಾದಂಥ ನೂತನ ಜೀವಿತ, ನಾವು ನಡ್ಕೊಳ್ಳಬೇಕಾದ ಪ್ರಾಮುಖ್ಯ ಸಂಗತಿ ಅಂದರೆ, ದೇವರ ಗುಣಲಕ್ಷಣಗಳನ್ನು ನಾವು ಹೊಂದಿರಬೇಕಾದ್ರೆ ಅಲ್ಲಿ ಇಂದಿನ ಸಂಗತಿಗಳು, ಪಾಪದ ಸಂಗತಿಗಳು ನಮ್ಮಲ್ಲಿ ಇರಕೂಡದು. ಪೌಲನು ಯಾಕೆ ಎಜುಕೇಟ್ ಮಾಡ್ತಾ ಇದ್ದಾನೆ? ಎಫೆಸ ಸಭೆಯಲ್ಲಿ ಇದ್ದಂಥ ಅನೇಕ ಅವರ ಜೀವಿತ, ಅವರು ಎಲ್ಲ ಇಂದಿನ ಒಂದು ಸಂಪ್ರದಾಯಗಳು, ಅವರು ವಿಗ್ರಹಾರಾಧಕರಾಗಿದ್ದಂಥವರು, ಭಯಂಕರವಾದ ಪಾಪದ ಮುಳುಗಿ ಹೋದಂಥವ್ರು. ಆದರೆ ದೇವರ ಕರುಣೆ ಕೃಪೆಯ ಮೂಲಕ ಯೇಸು ಕ್ರಿಸ್ತನ ಮೂಲಕವಾಗಿ ನೂತನ ಜೀವಿತವನ್ನು ಹೊಂದಿದವರಾಗಿರುವಾಗ, ಆ ಬೆಳಕಿಗೆ ಬಂದಿರುವಂಥ ಸಮಯದಲ್ಲಿ
ಅವರಿಗೆ ನಡ್ಕೊಳ್ಳಬೇಕಾದ ರೀತಿ, ಅವರಿಗೆ ಅಸ್ಥಿವಾರವಾಗಿ ನಿಮ್ಮ ಜೀವಿತದ ಶೈಲಿ, ದೇವರ ಅನ್ಯೋನ್ಯತೆಯಲ್ಲಿ ನಡ್ಕೊಳ್ಳಬೇಕಾದ ರೀತಿ, ನಿಮ್ಮ ಮಾತು, ನಡತೆ, ಕಾರ್ಯಗಳು ಹೇಗಿರಬೇಕೆಂಬುದನ್ನು ಸ್ಪಷ್ಟವಾದ ರೀತಿಯಲ್ಲಿ ಅವರಿಗೆ ದೇವರ ಆತ್ಮನ ಮೂಲಕವಾಗಿ ಅವರಿಗೆ ಪ್ರಬೋಧಿಸುವಂಥ ಒಂದು ಸಂಗತಿಯನ್ನು ನೋಡ್ತೇವೆ. ಇಲ್ಲಿ ನೋಡಿ, ಪೌಲನ ಜವಾಬ್ದಾರಿಗೆ ಸಭೆಯನ್ನು ನಡೆಸಬೇಕಾದ್ರೆ ಸಭೆಯಲ್ಲಿ ಅನೇಕ ಅಕ್ರಮಗಳು, ಅನೇಕ ಇಂದಿನ ಸಂಗತಿಗಳು ಇರ್ತದೆ. ಅವ್ರಿಗೆ ಅನೇಕ ಜ್ಞಾನ ತಿಳುವಳಿಕೆ ಇಲ್ಲದೆ ಹೋಗುವಾಗ ತಮ್ಮ ಮನಸ್ಸಿಗೆ ಬಂದಾಗಿ ನಡ್ಕೊಳ್ಳುವ ರೀತಿಯಲ್ಲಿ ಉಂಟು ಎಂಬುದಾಗಿ ನೋಡ್ತೇವೆ. ಅದರಲ್ಲಿ ಸೈತಾನ ನಾನಾ ರೀತಿಯ ಕಾರ್ಯಗಳು ಮಾಡುವ ಸಾಧ್ಯತೆ ಉಂಟು ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ಇಲ್ಲಿ ಪ್ರಾಮುಖ್ಯವಾಗಿ ಇಲ್ಲಿ ಪೌಲನು ತರುವಂಥ ಸಂಗತಿ, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಡಿರಿ. ಇದು ಏಕೆಂದರೆ ಸುಳ್ಳು ಅನ್ನುವಂಥದ್ದು ನೋಡಿ, ಸೈತಾನ ಮಾಡುವ ಕಾರ್ಯ ಅಂದರೆ ಯಾವಾಗಲೂ ಸೈತಾನ ಪ್ರವೇಶ ಮಾಡುವುದು ಹೇಗೆ ಅಂದರೆ ಸುಳ್ಳಿನ ಮೂಲಕ. ಅವಳ ಜೀವಿತದಲ್ಲಿ ಆದಿಕಾಂಡ ನಾವು 3ನೇ ಅಧ್ಯಾಯ ನೋಡಬೇಕಾದ್ರೆ ಅಲ್ಲಿ ನಾವು ಅದನ್ನು ದೇವರ ವಾಕ್ಯದ ಪ್ರತ್ಯೇಕವಾಗಿ ಅದನ್ನು ನಮ್ಗೆ ಗೊತ್ತುಂಟು ವಾಕ್ಯಗಳು ಏನು ಎಂಬುದಾಗಿ. ಅಲ್ಲಿ ಸೈತಾನ ಬಂದು ಏನು ಹೇಳ್ತಿದ್ದಾನೆ ಅವಳಿಗೆ ಅದನ್ನು ಆಲೋಚನೆ ಮಾಡಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ. 3ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ನೋಡಬೇಕಾದ್ರೆ ಆದಿಕಾಂಡ 3:2 ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು. ನೋಡಿ, ಸೈತಾನ ಹೇಳಿ ಯಾವ ರೀತಿ ತರ್ತಿದ್ದಾನೆ. ದೇವರು ಆ ರೀತಿ ಹೇಳಿದ್ನಾ? ಯಾವ ಮರದ ಹಣ್ಣು ತಿನ್ನಬಾರದು ಅಂತ ಹೇಳಿದ್ನಾ? ಅದಕ್ಕೆ ಇವಳೇನು ಹೇಳ್ತಿದ್ದಾಳೆ ನೋಡ್ರಿ, ಅಲ್ಲಿ ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು. ಅದು ಮುಟ್ಟಲೂ ಬಾರದು ಅಂತ ಹೇಳಿಲ್ಲ, ಹೇಗೆ ಸೇರಿಸ್ತಿದ್ದಾಳೆ. ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ. ಅಂದರೆ ಸೈತಾನ ಹೇಗೆ ಪ್ರವೇಶ ಮಾಡಿದಂಥ ಸಂಗತಿ, ಹೇಗೆ ಪಾಪಕ್ಕೆ ಬಿದ್ದಳು. ಸೈತಾನ ಅಷ್ಟಮಟ್ಟಿಗೆ ಕನ್ನಿಂಗ್ ಅದು ಯುಕ್ತಿಯಾಗಿತ್ತು ಎಂಬುದಾಗಿ ದೇವರ ವಾಕ್ಯ ಹೇಳಬೇಕಾದ್ರೆ ನಾನು ಹೇಳುವಂಥ ಒಂದು ವಿಷಯ ಏನಂದರೆ, ಸೈತಾನ ಸುಳ್ಳುಗಾರ, ಕೊಲೆಗಾರ, ಮೋಸಗಾರ. ಸೈತಾನನು ಯಾವುದೇ ರೀತಿ ದೇವರ ಮಕ್ಕಳ ಮಧ್ಯೆ ಬರುವಾಗ ಕಾರ್ಯ ಮಾಡಬೇಕಾದ್ರೆ ಸುಳ್ಳಿನ ಮೂಲಕವಾಗಿ ಪ್ರವೇಶಿಸಿ ಆತನು ನಾನಾ ರೀತಿಯಲ್ಲಿ ನಮ್ಮಲ್ಲಿ ಭೇದಗಳನ್ನು ಮಾತ್ರವಲ್ಲ ದೇವರ ಅನ್ಯೋನ್ಯತೆಯನ್ನು ಕೆಡಿಸಬೇಕೆಂಬಂಥ ರೀತಿಯಲ್ಲಿ ಆತ ನಮ್ಮ ಹಳೆಯ ಸ್ವಭಾವಗಳು, ಹಳೆಯ ಕಾರ್ಯಗಳನ್ನು, ಹಳೆಯ ಜೀವಿತಗಳನ್ನು ತಂದು ಹಾಕಿ ನಮ್ಮಲ್ಲಿ ಮೋಸಕರವಾದ ರೀತಿಯಲ್ಲಿ ತನ್ನ ಕಾರ್ಯವನ್ನು ಮಾಡುವ ಸಾಧ್ಯತೆ ಉಂಟು. ಅದರಿಂದ ನಾವು ಯಾವ ವಿಷಯದಲ್ಲಿ ನಾವು ವೀಕ್ ಆಗಿದ್ದೇವೆ, ಬಲಹೀನರಾಗಿದ್ದೇವೆ ಗೊತ್ತಿರಬೇಕು. ನಮ್ಮ ಹಳೆಯ ಸ್ವಭಾವಗಳು ಅನೇಕ ವೇಳೆ ನಮ್ಗೆ ತಿಳಿಯದ ರೀತಿಯಲ್ಲಿ ನಾವು ಅನೇಕ ವೇಳೆ ಪಾಪಕ್ಕೆ ಗುಲಾಮರಾಗಿ, ಅದಕ್ಕೋಸ್ಕರ ದೇವರ ವಾಕ್ಯ ಸತ್ಯತೆ ಯಾವಾಗಲೂ ದೇವರ ವಾಕ್ಯ ಯಾಕೆ ಓದಬೇಕು ಅಂತ ಹೇಳಿದ್ರೆ, ದೇವರ ವಾಕ್ಯದ ಸತ್ಯತೆ ಓದುವಾಗ ನಮ್ಗೆ ಸ್ಪಷ್ಟವಾಗಿ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಯಾವುದನ್ನು ಅನುಸರಿಸಬೇಕು, ಯಾವುದನ್ನು ಅನುಸರಿಸಬಾರದು, ಇದು ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ಪ್ರಬೋಧಿಸುವಂಥದ್ದುಂಟು. ಅದರಿಂದ ಯಾವಾಗ ನಾವು ದೇವರ ವಾಕ್ಯದ ಸತ್ಯತೆಗಳನ್ನು ಓದಿ ಧ್ಯಾನಿಸುವಾಗ ಆ ವಾಕ್ಯಗಳು ನಮ್ಮನ್ನು ಏನು ಮಾಡ್ತದೆ, ಎಲ್ಲ ಅಸತ್ಯಗಳಿಂದ, ಸುಳ್ಳಿನಿಂದ ನಮ್ಮನಿಗೆ ಬಿಡುಗಡೆ ಕೊಡುವಂಥದ್ದಾಗಿದೆ ಎಂಬುದಾಗಿ ನೋಡ್ತೇವೆ. ಅದರಿಂದ ಇಲ್ಲಿ ಪೌಲನು ಹೇಳಬೇಕಾದ್ರೆ, ನಾವು ಸುಳ್ಳಾಡುವಂಥ ಸಂಗತಿ ಅನೇಕರಿಗೆ ಒಂದು ರೀತಿ ರೂಢಿಯಾಗಿರ್ಬೋದು. ಯಾವಾಗ ಸುಳ್ಳು ಅಂತ ಹೇಳಬೇಕಾದ್ರೆ ಸೈತಾನ ನಮ್ಮಲ್ಲಿ ಪ್ರವೇಶಿಸಬೇಕಾದ್ರೆ ನಾವು ಸತ್ಯದ ನಿಲ್ಲುವ ಸಾಧ್ಯತೆ ಇಲ್ಲ ಪ್ರಿಯರೇ. ಅದಕ್ಕೋಸ್ಕರ ಅಲ್ಲಿ ಪ್ರತ್ಯೇಕವಾಗಿ ನಾವು ಅದನ್ನು ನೋಡಬೇಕಾದ್ರೆ ಯೋಹಾನ 8:30 ನೋಡುವಾಗ, ನೀವು ಸತ್ಯವನ್ನು ತಿಳಿಯುವಿರಿ, ಆಗ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ನಮ್ಮ ಜೀವಿತ ಇರುವಂಥ ತೀರ್ಮಾನ ಯಾವುದೇ ರೀತಿಯಲ್ಲಿ ನನ್ನಲ್ಲಿ ಸುಳ್ಳಾದ ಸಂಗತಿ ಇರಬಾರ್ದು. ನಾನು ಕೆಲಸ ಮಾಡುವಂಥ ಸ್ಥಳ, ನಾನು ಹೋಗುವಂಥ ಸ್ಥಳಗಳಲ್ಲಿ ಮಾಡುವಂಥ ಕಾರ್ಯಗಳು ಜವಾಬ್ದಾರಿ ಕೊಟ್ಟಿರಬೇಕಾದ್ರೆ, ಅನೇಕ ವೇಳೆ ಪ್ರಮೋಷನ್ ಮಾಡಬೇಕು ಸಿಗಬೇಕಾದ್ರೆ ಅನೇಕ ವೇಳೆ ಸುಳ್ಳಾದನ್ನು ಅನೇಕ ಸಂಗತಿಗಳನ್ನು ಹೇಳಿ ಅನೇಕ ವೇಳೆ ಅನೇಕರು ಇದು ಮಾಡ್ತಿದ್ದಾರೆ. ಇಡೀ ಲೋಕ ಈ ದಿನಗಳು ಏನಾಗಿದೆ, ಸುಳ್ಳಿನಿಂದ ಒಳಪಟ್ಟಿದೆ. ಸುಳ್ಳಾದ ಸಂಗತಿಗಳು, ಎಲ್ಲ ಸುಳ್ಳಾದ ಸಂಗತಿಗಳನ್ನೇ ತಿಳಿಯಪಡಿಸಿ ಅದಕ್ಕೆ ಅದು ನಂಬಿಸುವಂತೆ ಮಾಡಿ ಅದಕ್ಕನುಸಾರವಾಗಿ ಜೀವಿಸುವಂಥ ರೀತಿಗಳು ಲೋಕದಲ್ಲಿ ಉಂಟು ಪ್ರಿಯರೇ. ಅಂದರೆ ಸೈತಾನ ಎಷ್ಟು ಮಟ್ಟಿಗೆ ಇಡೀ ಲೋಕವನ್ನು ಸುಳ್ಳಿನಿಂದ ಆವರಿಸಿ ಜನರನ್ನು ಮೋಸಪಡಿಸಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅದರಿಂದ ಈ ಯೇಸು ಕ್ರಿಸ್ತ ಲೋಕದಲ್ಲಿದ್ದಂಥ ಸಮಯದಲ್ಲಿ ಆತ ಮತ್ತು ಯೋಹಾನ ಸುವಾರ್ತೆಯಲ್ಲಿ ನೋಡಬೇಕಾದ್ರೆ ನಾವು 6, 7, 8 ನೋಡ್ತಾ ಬರಬೇಕಾದ್ರೆ ಆತ ಪರಿಸರ ಕೂಡ, ಮಹಾಯಾಜಕರು ಕೂಡ, ಶಾಸ್ತ್ರಿ ಕೂಡ ಮಾತಾಡಬೇಕಾದ್ರೆ ಆತ ನೇರವಾಗಿ ಹೇಳ್ತಿದ್ದ ಮಾತು, ನಿಮ್ಮ ತಂದೆ ಯಾರು ಅಂದರೆ ಸೈತಾನ, ಸುಳ್ಳುಗಾರ, ಮೋಸಗಾರ. ಅವನು ಆ ಸೈತಾನ ದುರುಚ್ಛೆಗಳು ನಿಮ್ಮಲ್ಲಿ ಉಂಟು ಎಂಬುದನ್ನು ಯೇಸು ಕ್ರಿಸ್ತ ನೇರವಾಗಿ ಅವರಿಗೆ ಖಂಡಿಸ್ತಾ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಪ್ರಿಯರೇ, ಅನೇಕ ವೇಳೆ ನಾವು ಸುಳ್ಳಿನಲ್ಲಿ ಇರುವುದಾದರೆ
ಸುಳ್ಳಿನಲ್ಲಿ ನೆಲೆಗೊಳ್ಳುವುದಾದರೆ ನಾವು ಅನೇಕ ಮೋಸದ ಸಂಗತಿಗಳಿಗೆ ಹೋಗ್ತೇವೆ. ನಮ್ಮಲ್ಲಿ ದೃಢವಾದಂಥ ಒಂದು ನಂಬಿಕೆ ಇರುವ ಸಾಧ್ಯತೆ ಇಲ್ಲ. ಸುಳ್ಳಿನಿಂದ ಮನೆ ಕಟ್ಟುವ ಸಾಧ್ಯತೆ ಇಲ್ಲ. ಅದೇನಂತ ಹೇಳಿದ್ರೆ ಒಬ್ಬ ಜಾಣ ಬಂಡೆ ಮೇಲೆ ಮನೆ ಕಟ್ತಾ ಅಂತೇಳಿ ನೋಡ್ತೇವೆ. ಯೇಸು ಕ್ರಿಸ್ತನ ಮಾತುಗಳಿಗೆ, ಯೇಸು ಕ್ರಿಸ್ತನ ವಾಕ್ಯದ ಸಾಧ್ಯತೆಗಳಿಗೆ ಒಳಪಡುವಾಗ, ವಿಧೇಯತೆ ತೋರಿಸುವಾಗ ನಾವೇನಂದರೆ ಯೇಸು ಕ್ರಿಸ್ತನ ಬಂಡೆ ಮೇಲೆ ಮನೆ ಕಟ್ಟುವ ಸ್ಥಿತಿ ಇಲ್ಲದೆ ಹೋದರೆ ಉಸಿಬಿನಿಂದ ಅಂತ ಹೇಳಬೇಕಾದ್ರೆ ಈ ಮಾತುಗಳನ್ನು, ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳದೆ ಅವಿದ್ಯರಾಗಿ ನಮ್ಮಷ್ಟಕ್ಕೆ ಆದಂಥ ರೀತಿಯಲ್ಲಿ ಜೀವಿಸುವುದಾದರೆ, ಸುಳ್ಳಿಗೆ ಒಳಪಡುವುದಾದರೆ ಏನಂದರೆ ಉಸಿಬಿನ ಮೇಲೆ ಮನೆ ಕಟ್ಟಿದಂಥ ರೀತಿ ನಮ್ಮ ಜೀವಿತಗಳು ಅದು ಏನನ್ನ ಸಂಪೂರ್ಣ ನಾಶವಾಗಿ ಹೋಗುವಂಥದ್ದು ಪ್ರಿಯರೇ. ಆದ್ದರಿಂದ ಈ ದಿವಸಗಳಲ್ಲಿ ಅನೇಕ ವೇಳೆ ಕುಟುಂಬಗಳಲ್ಲಿ ಗಂಡ ಹೆಂಡತಿಯರಲ್ಲಿ ಆಗುವಂಥ ಸಂಗತಿಗಳು, ಅನೇಕ ಸತ್ಯ ಹೇಳುವುದಿಲ್ಲ, ಸುಳ್ಳ ಸಂಗತಿಗಳನ್ನು ಹೇಳುವಂಥ ಸಂಗತಿಗಳು, ಅನೇಕ ಯಥಾರ್ಥತೆ ಇಲ್ಲ ಎಂಬುದಾಗಿ ನೋಡ್ತೇವೆ. ದೇರ್ ಇಸ್ ನೋ ಟ್ರಾನ್ಸ್ಪರೆನ್ಸಿ. ಮಕ್ಕಳ ಜೀವಿತ ಇರ್ಬೋದು, ಒಂದು ವೇಳೆ ಸಭೆಯಲ್ಲಿರ್ಬೋದು, ಆಫೀಸ್ಗಳಲ್ಲಿ ನೋಡುವುದಾದರೂ ಅನೇಕ ವೇಳೆ ಏನಂದರೆ ಈ ದಿವಸಗಳಲ್ಲಿ ವಿ ಕವರ್ ಅಪ್ ದ ಥಿಂಗ್ಸ್. ಅನೇಕ ವೇಳೆ ಅನೇಕರು ನಂಬಿಕೆಗೆ ನಂಬಿಗಸ್ತರು ಎಂಬುದಾಗಿ ಹೇಳುವ ಸಾಧ್ಯತೆ ಇಲ್ಲದಂಥ ಒಂದು ಸಂಗತಿಗಳು ಈ ದಿನಗಳಲ್ಲಿ ಆಗಿದೆ ಎಂಬುದಾಗಿ ನೋಡ್ತೇವೆ. ಆದರೆ ದೇವರ ಮಕ್ಕಳಲ್ಲಿ ನಾನು ಯೇಸು ಕ್ರಿಸ್ತನ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ, ಯೇಸು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇನೆ, ನಾನು ಯೇಸು ಕ್ರಿಸ್ತನ ಮೂಲಕ ನನಗೆ ಸಿಕ್ಕಿದಂಥ ನೂತನ ಜೀವಿತ ಇರಬೇಕಾದ್ರೆ ಯಾವುದೇ ಸಂಗತಿ ಆದರೂ, ಯಾವುದೇ ಜೀವಿತ ಬಂದಾಗಿಯೂ ನಾವು ಬೆಲೆ ಕಟ್ಟಬೇಕಾದ ರೀತಿಯಲ್ಲಿ, ಅಂದರೆ ಸತ್ಯವನ್ನು ಅನುಸರಿಸಿ ನಡ್ಕೊಳ್ಬೇಕಾದ ರೀತಿ. ಅದಕ್ಕೆ ಯಾವುದೇ ರೀತಿಯಲ್ಲಿ ನಾವು ಅನ್ಯಾಯಕ್ಕೆ ಆಗಲಿ ಅಥವಾ ನಾವು ಸೈತಾನ ತರುವಂಥ ಆಲೋಚನೆ ಒಳಪಡದಂತೆ ನಮ್ಮ ಜೀವಿತದಲ್ಲಿ ಇರಬೇಕಾದಂಥ ಸಂಗತಿ, ನಾವು ಯೇಸು ಕ್ರಿಸ್ತನಲ್ಲಿ ನೂತನ ಸ್ವಭಾವವನ್ನು ಧರಿಸ್ಕೊಳ್ಳುವಂಥ ಸಂಗತಿ. ನಾವು ದೇವರ ವಾಕ್ಯದ ಕೆಲವು ಭಾಗದಲ್ಲಿ ನೋಡಬೇಕಾದ್ರೆ ಈ ಅನೇಕರ ಜೀವಿತದಲ್ಲಿ ಅದನ್ನು ನೋಡ್ತೇವೆ ಹೇಗೆ ಎಂಬುದಾಗಿ. ನಾವು ಅದನ್ನು ಅನೇಕ ಭಾಗದಲ್ಲಿ ನೋಡ್ಬೋದು. ಅದೇ ಪ್ರಾಮುಖ್ಯವಾಗಿ ನಾನು ಅದನ್ನು ಈ ಸಮಯದಲ್ಲಿ 1 ಯೋಹನ ಅಲ್ಲಿ ನಾವು 1:5 ನೋಡಬೇಕಾದ್ರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಟ್ಟಿಗೂ ಕತ್ತಲೆ ಇಲ್ಲ. ನಾವು ಬೆಳಕಿನ ಎದ್ದುಕೊಂಡು ಕತ್ತಲೆ ನಡೆದರೆ ಸುಳ್ಳಾಡುವವರಾಗಿದ್ದೆ, ಸತ್ಯ ಎಂಬುದು ನಮ್ಮಲ್ಲಿ ಇಲ್ಲ ಎಂಬುದನ್ನು ಅಲ್ಲಿ ಯೋಹಾನ್ ನಮಗೆ ತಿಳಿಯಪಡಿಸಿದ್ದಾನೆ. ಅದಕ್ಕೆ ನಾವು ವಿಶೇಷವಾಗಿ ನಮ್ಮ ಜೀವಿತ, ನಾವು ಯಾವುದೇ ಸೋತು ಹೋಗಿದ್ದೇವೆ ಕರ್ತನ ಮುಂದೆ ನಾವು ಯಥಾರ್ಥವಾಗಿ ಒಪ್ಪಿಕೊಳ್ಳುವಾಗ ಅದು ದೇವರ ವಾಕ್ಯ ಹೇಳ್ತದೆ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪ ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ನಮ್ಮ ಜೀವಿತ ಇರಬೇಕಾದಂಥ ಒಂದು ಸಂಗತಿ ಅಂದರೆ ನಾವು ಸೈತಾನಿಂದ ಏನಂದರೆ ಬಿಡುಗಡೆ ಹೊಂದಿದವರಾಗಿ ನಾವು ಏನಂದರೆ ಎಲ್ಲ ಸುಳ್ಳಿನಿಂದ, ದೇವರ ವಾಕ್ಯ ಒಂದು ಮಾತು ನೋಡಿ ಗಮನಿಸಿ, ಅಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಏನಂತ ಹೇಳಿದ್ರೆ, ಸುಳ್ಳನ್ನು ಅನುಸರಿಸುವಂಥವರ ಜೀವಿತದಲ್ಲಿ ಆಗುವಂಥ ಸಂಗತಿಗಳು ಏನೆಂಬುದನ್ನು ಪ್ರಕಟಣೆ ಪುಸ್ತಕ 21:8 ಅಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ನೋಡಿ ಅಲ್ಲಿ ಇನ್ನೊಂದು ಮಾತು ಉಂಟು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ, ಅದು 2ನೆಯ ಮರಣವು ಎಂದು ನನಗೆ ಹೇಳಿದನು ಎಂಬುದಾಗಿ. ಯಾರು ಪಾಪದ ಜೀವಿತದಲ್ಲಿ ಸುಳ್ಳಿನ ಮೇಲೆ ನಿಂತು ಅದನ್ನೇ ಸಾಧಿಸಿಕೊಂಡು ಸುಳ್ಳನ್ನೇ ನಂಬಿಕೊಂಡು ಹೋಗುವಂಥವರ ಸ್ಥಿತಿ ಏನಾಗಿದೆ, ಕೊನೆಯಲ್ಲಿ ಬೆಂಕಿ ಗಂಧಕ ಉರಿಯುವಂಥ ಕೆರೆ, ಅದಲ್ಲಿಗೆ ಅವರ ಅಂತ್ಯಾವಸ್ಥೆ ಆಗ್ತದೆ ಎಂಬುದನ್ನು ದೇವರ ವಾಕ್ಯ ಹೇಳ್ತದೆ. ನನ್ನ ವಾಕ್ಯ ಅಲ್ಲ, ದೇವರ ವಾಕ್ಯ. ಅದರಿಂದ ಪ್ರಿಯರೇ, ನನ್ನ ಜೀವಿತ ಯಾವುದೇ ಮೇಲೆ ಆತುಕೊಂಡಿದೆ, ನಾನು ಅನುಸರಿಸ್ತಿರುವಂಥ ಸಂಗತಿಗಳು ಯಾವುದನ್ನು ಅನುಸರಿಸ್ತಾ ಇದ್ದೇನೆ, ಯಾವುದನ್ನು ನಂಬಿದ್ದೇನೆ ಮತ್ತು ಯಾವುದನ್ನು ಅನುಸರಿಸ್ತಾ ಇದ್ದೇನೆ, ಇದು ನಮ್ಮ ಸ್ಪಷ್ಟವಾಗಿ ತಿಳ್ಕೊಳ್ಳಬೇಕು. ನನ್ನ ಜೀವಿತದಲ್ಲಿ ನಾನು ಯೇಸು ಕ್ರಿಸ್ತನ ಮೂಲಕ ಸಿಕ್ಕಿದಂಥ ಬಿಡುಗಡೆ, ಪಾಪದ ಬಿಡುಗಡೆ, ಆ ಬೆಳಕು, ಆ ಜೀವ, ನಿತ್ಯ ಜೀವ ಹೊಂದಿದ್ದೇವೆ ಎಂಬುದಾಗಿ ಹೇಳಬೇಕಾದರೆ ನಮ್ಮಲ್ಲಿರಬೇಕಾದಂಥ ನೀತಿ, ಪರಿಶುದ್ಧತೆ ಮಾತ್ರವಲ್ಲ, ನಾವು ಏನಂದರೆ ಅಸತ್ಯದಿಂದ, ಸುಳ್ಳಿನಿಂದ ಬಿಡುಗಡೆ ಹೊಂದಿರುವಾಗ ಸೈತಾನಿಗೆ ಅವಕಾಶ ಕೊಡದಂತೆ ನಾವು ಜೀವಿಸಬೇಕಾಗಿದೆ. ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ಇರುವಂಥದ್ದು ಏನಂದರೆ, ನಮ್ಮ ಜೀವಿತದಲ್ಲಿ ನಾವು ಸತ್ಯವನ್ನು ತಿಳಿಯುವಾಗ ಸತ್ಯ ನಮ್ಮನ್ನು ಏನು ಮಾಡ್ತದೆ, ಎಲ್ಲ ಸತ್ಯದಿಂದ ಬಿಡುಗಡೆ ಮಾಡ್ತದೆ. 2ನೇ ವಿಷಯಕ್ಕೆ ಬರೋಣ. ಪ್ರತಿಯೊಬ್ಬನು ತನ್ನ ನೆರವಿನ ಸಂಗಡ ಸತ್ಯವನ್ನೇ ಆಡಲಿ. ಅಂದರೆ ನಾವು ನೂತನ ಜೀವಿತಕ್ಕೆ ಪ್ರವೇಶಿಸಿದಾಗ ನನ್ನ ಒಂದು ಸಂಬಂಧ ಇತರರೊಂದಿಗೆ, ನನ್ನ ಸ್ನೇಹಿತರೊಂದಿಗೆ, ಕುಟುಂಬದಲ್ಲಿ, ಗಂಡ ಹೆಂಡತಿಯರಲ್ಲಿ ಮತ್ತು ಸಭೆಯಲ್ಲಿ ಮತ್ತು ಆಫೀಸ್ನಲ್ಲಿ ಬೇರೆ ಯಾವುದೇ ಸ್ಥಿತಿ ಇರಬೇಕಾದ್ರೆ
ನಾವು ಯಾವಾಗಲೂ ನಾವು ದೇವರ ಮಕ್ಕಳಿಗೆ ತಕ್ಕ ಹಾಗೆ ನಮ್ಮ ವರ್ತನೆ, ನನ್ನ ಮಾತು, ನಮ್ಮ ಎಲ್ಲ ಕಾರ್ಯಗಳು ಇರಬೇಕೆಂಬುದನ್ನು, ಅದರ ಮೂಲಕ ನಾವು ಬೆಳಕಿನಲ್ಲಿ ಇದ್ದೇವೆ ಎಂಬುದನ್ನು ಅದನ್ನು ವ್ಯಕ್ತಪಡಿಸ್ತದೆ ಎಂಬುದಾಗಿ ಹೇಳ್ತದೆ. ಆದ್ದರಿಂದ ಇತರರು ನಮ್ಮ ನೋಡಬೇಕಾದ್ರೆ, ನಮ್ಮ ಜೀವಿತವನ್ನು ಅಬ್ಸರ್ವ್ ಮಾಡುವಾಗ ನೋಡಬೇಕಾದ್ರೆ ಈತನಲ್ಲಿ ಒಂದು ಪ್ರತ್ಯೇಕತೆ ಉಂಟು, ಯಥಾರ್ಥತೆ ಉಂಟು, ಸತ್ಯದಲ್ಲಿ ಜೀವಿಸ್ತಾ ಇರುವಂಥ ವ್ಯಕ್ತಿ. ಯಾಕೆಂದರೆ ನಾವು ಸತ್ಯದಲ್ಲಿ ನೆಲೆಗೊಳ್ಳುವಾಗ ಆ ಸತ್ಯದಲ್ಲಿ ದೇವರ ಮಹಿಮೆಯನ್ನು ನೆಲೆಗೊಳ್ತದೆ ಎಂಬುದಾಗಿ ತಿಳ್ಕೊಳ್ಬೇಕು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬೆಳಕಾಗಿ ಬಂದಿರುವಾಗ, ನಾವು ಯೇಸು ಕ್ರಿಸ್ತನಿಗೆ ಒಳಗಾಗುವಾಗ ನನ್ನಲ್ಲಿ ದೇವರ ಗುಣಲಕ್ಷಣಗಳು ಬರುವಂಥ ಸಮಯದಲ್ಲಿ ನಾವು ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಹೇಳಿದ ಮಾತು, ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ, ಆ ಬೆಳಕು ಜನರ ಮುಂದೆ ಪ್ರಕಾಶಿಸುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅದರಿಂದ ಈ ಒಂದು ಬೆಳಕಿನ ಜೀವಿತ ಆ ಕಾರ್ಯದಲ್ಲಿ, ಕೃತ್ಯದಲ್ಲಿ, ಮಾತಿನಲ್ಲಿ ಅದು ಕಂಡು ಬರುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೋಸ್ಕರ ಹೇಳುವಂಥ ಮಾತು, ನಿಮ್ಮ ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಏನಂತೆ ಸತ್ಯವನ್ನೇ ಆಡಲಿ. ಇದು ನಮ್ಮ ಎಷ್ಟರ ಮಟ್ಟಿಗೆ ನಾವು ಸತ್ಯದ ಪರವಾಗಿ ನಾವು ದೇವರ ಆತ್ಮವನ್ನು ನಮ್ಮಲ್ಲಿ ವಾಸಿಸುವಾಗ ದೇವರ ಪರಿಶುದ್ಧಾತ್ಮ ನಮ್ಮನ್ನು ಯಾವಾಗ ಸತ್ಯಕ್ಕೆ ನಡೆಸುವಾತನಾಗಿದ್ದಾನೆ. ಅದರಿಂದ ಈ ಒಂದು ಸತ್ಯಗಳನ್ನು ನಮ್ಮ ಜೀವಿತದಲ್ಲಿ, ಅದು ಒಂದು ಮಾತು ಇನ್ನುಂಟು, ಸತ್ಯವೆಂಬ ನಡುಕಟ್ಟುಗಳನ್ನು, ಅದನ್ನು ಎಫೆಸ ಪತ್ರಿಕೆ ಮುಂದೆ ಅದನ್ನು ನೋಡಲಿಕ್ಕಿದ್ದೇವೆ. 6ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡ್ತೇವೆ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಏನಂತೆ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. ಮೊದಲನೇ ವಿಷಯ ಯಾವುದೇ ಅಂತ ಹೇಳಿದ್ರೆ ಅಲ್ಲಿ 14ನೇ ವಚನದಲ್ಲಿ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳ್ರಿ. ಇದು ಭಾಳ ಪ್ರಾಮುಖ್ಯ ಸಂಗತಿ. ನಾವು ಅಲ್ಲಿ ಸತ್ಯ ಇಲ್ಲದೆ ಹೋದರೆ ಸೋತು ಹೋಗ್ತೇವೆ, ಬೀಳ್ತೇವೆ ಪ್ರಿಯರೇ. ಸೈತಾನ ಎದುರಿಸಬೇಕಾದ್ರೆ, ಅದಕ್ಕೋಸ್ಕರ ಸೈತಾನನ ಶೋಧನೆಗಳು ನಾನಾ ರೀತಿಯಲ್ಲಿ ಬಂತು. ಯೇಸು ಕ್ರಿಸ್ತನಿಗೆ ಲೋಕದಿದ್ದಾಗ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 3 ರೀತಿ ಶೋಧನೆ ಯೇಸು ಕ್ರಿಸ್ತನಿಗೆ ಹೇಳಿದ ಬರೇ ದೇವರ ವಾಕ್ಯದ ಮೂಲಕ ಸೈತಾನ ಎದುರಿಸಿದ್ದು. ಈ ರೀತಿ ಬರೆದದೆ. ದೇವರ ವಾಕ್ಯ ಸತ್ಯ, ದೇವರ ವಾಕ್ಯ ಅದು ಯೇಸು ಕ್ರಿಸ್ತನು ಸತ್ಯವಾಗಿದ್ದಾನೆ. ಅದು ಯೇಸು ಕ್ರಿಸ್ತನ ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ. ಯೋಹಾನ ಸುವಾರ್ತೆ 14:6 ನೋಡ್ತೇವೆ. ಯೇಸು ಕ್ರಿಸ್ತನು ಸತ್ಯವಾಗಿ ನನ್ನಲ್ಲಿರಬೇಕಾದ್ರೆ ನನ್ನ ಮಾತುಗಳು ಯಾವಾಗಲೂ ಏನಾಗಿರಬೇಕು, ಅದು ಸತ್ಯವಾಗಿರಬೇಕು, ಸುಳ್ಳಾಗಿರ್ಕೂಡ್ದು. ಎರಡು ರೀತಿಯ ಕಪಟದ ಜೀವಿತಕ್ಕೆ ಸಾಧ್ಯತೆ ಇಲ್ಲ. ನಿಮ್ಮ ಮಾತು ಹೌದಾದರೆ ಹೌದಿಲ್ಲ, ಅದು ಇಲ್ಲ. ಆದರೆ ನಮ್ಮ ಜೀವಿತದ ಶೈಲಿಯಲ್ಲಿ ಇರುವಂಥ ಸಂಗತಿ ಏನಂದರೆ, ನಾವು ಎಲ್ಲ ವಿಷಯದ ದೇವರ ನೀತಿಯಲ್ಲಿ, ಪರಿಶುದ್ಧತೆಯಲ್ಲಿ, ದೇವರ ಭಯಭಕ್ತಿಯಲ್ಲಿ ನಾವು ಜೀವಿಸುವಾಗ, ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಆತ ಪ್ರಾರ್ಥನೆ ಮಾಡಬೇಕಾದ್ರೆ ತನ್ನ ಶಿಷ್ಯರಿಗೋಸ್ಕರ ಆತನು ಮಾಡಿದಂಥ ಒಂದು ಪ್ರಾರ್ಥನೆ ಬಗ್ಗೆ ನಾವು ಅಲ್ಲಿ ನೋಡ್ತೇವೆ. ಅಲ್ಲಿ ನಮ್ಗೆ ಗೊತ್ತುಂಟ ಮಾತುಗಳು. ಯೇಸು ಕ್ರಿಸ್ತನ ಪ್ರಾರ್ಥನೆಯಲ್ಲಿ 17ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಮಾಡಿದಂಥದ್ದು, ತಂದೆ ಇವರನ್ನು ಸತ್ಯದಲ್ಲಿ ಸೇರಿಸಿ ಅಲ್ಲಿ ಪ್ರತಿಷ್ಠೆಪಡಿಸುವಂಥ ರೀತಿಯನ್ನು ಅಲ್ಲಿ ಆತನು ಮಾಡಿದಂಥ ಪ್ರಾರ್ಥನೆಯನ್ನು ನಾವು ನೋಡ್ತೇವೆ. 17ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಉಂಟು. ಅದನ್ನು ನಾವು ಸತ್ಯವಿರುವುದ ದಯಮಾಡಿ ನೋಡ್ರಿ. ಅಲ್ಲಿ 16ನೇ ವಚನ ಹೀಗೆ ಉಂಟು. ಅಲ್ಲಿ ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು. ನಿನ್ನ ವಾಕ್ಯವೇ ಸತ್ಯವು. ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟೇನು. ಇವರು ನಿಜವಾಗಿ ಪ್ರತಿಷ್ಠರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠೆಪಡಿಸಿಕೊಳ್ಳುತ್ತೇನೆ. ಇಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಬಗ್ಗೆ ಆತನು ಬೇಡುವಾಗ ಪ್ರಾರ್ಥಿಸುವಂಥ ಸಮಯದಲ್ಲಿ 17ನೇ ಇಡೀ ಅಧ್ಯಾಯ ಓದುವಾಗ ಗೊತ್ತಾಗ್ತದೆ ಯೇಸು ಯಾವ ರೀತಿ ಆತನು ಪ್ರಾರ್ಥನೆ ಮಾಡಿದ್ದಾನೆ ಎಂಬುದಾಗಿ. ಆತ ಏನು ಹೇಳ್ತಿದ್ದಾನೆ ಇಲ್ಲಿ, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು. ಸೈಂಟಿಫೈ ದೆಮ್ ಇನ್ ಟ್ರೂತ್. ನಿನ್ನ ವಾಕ್ಯವೇ ಸತ್ಯ, ನಿನ್ನ ವಾಕ್ಯವೇ ಸತ್ಯ. ಹೌದು, ಯೇಸು ಕ್ರಿಸ್ತನ ವಾಕ್ಯ, ಪ್ರತಿ ವಾಕ್ಯ ಆತ ಹೇಳಿದಂಥ ಮಾತು ಜೀವ ಉಂಟು, ಅದರಲ್ಲಿ ಬೆಳಕು ಉಂಟು, ಸತ್ಯ ಉಂಟು. ಇದನ್ನು ನಂಬುವಾಗ, ಅದನ್ನು ಅನುಸರಿಸುವಾಗ, ಅದರಂತೆ ನಡೆಯುವಾಗ ನಾವು ಈ ಲೋಕದ ಬೆಳಕಿನವರ ಹಾಗೆ ಜೀವಿಸ್ತೇವೆ ಪ್ರಿಯರೇ. ಅದರಿಂದ ಇಲ್ಲಿ ಕರ್ತನು ನಮಗೆ ತಿಳಿಯಪಡಿಸ್ತಿರುವಂಥ ಸಂಗತಿ, ನಾವು ಇತರರೊಂದಿಗೆ ವರ್ತಿಸಬೇಕಾದ್ರೆ, ಇತರರೊಂದಿಗೆ ಮಾತಾಡಬೇಕಾದ್ರೆ ನಮ್ಮ ಜೀವಿತದ ಒಂದು ಶೈಲಿ, ಮಾತು ಎಲ್ಲ ರೀತಿಯಲ್ಲಿ ಸತ್ಯಕ್ಕನುಸಾರವಾಗಿ ಇರಬೇಕೆಂಬುದನ್ನು ಇಲ್ಲಿ ನಮಗೆ ತಿಳಿಯಪಡಿಸುವಂಥ ಸಂಗತಿಯನ್ನು ನಾವು ನೋಡ್ತೇವೆ. ನಾವು ಇನ್ನೊಂದು ಕೊನೆಯದಾಗಿ ನೋಡಬೇಕಾದ್ರೆ ನಾವು ಅಂದರೆ ಅಲ್ಲಿ ಒಂದು ಮಾತು ಹೇಳ್ತಿದ್ದಾನೆ, ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಅದೊಂದು ಮಾತು, ಇನ್ನೊಂದು ಮಾತು ಉಂಟಲ್ಲಿ. ನಾವು ಏನಂದರೆ ಇರುವಂಥ ಸಂಗತಿ, ಫಾರ್ ವಿ ಆರ್ ಮೆಂಬರ್ಸ್ ಆಫ್ ಒನ್ ಬಾಡಿ ಎಂಬುದಾಗಿ ಇರುವಂಥ ಸತ್ಯ ನೋಡಿ, ಅದು ಭಾಳ ಪ್ರಾಮುಖ್ಯ ಸಂಗತಿ.
ನಾವು ಯಾಕೆ ಸುಳ್ಳಾಡಬಾರ್ದು? ನಾವು ದೇವರ ಮಕ್ಕಳಾಗಿರ್ಬೇಕಾದ್ರೆ ನಮ್ಮಲ್ಲಿ ಏನಂದರೆ ಸತ್ಯವನ್ನು ಆಡಬೇಕೆಂದು ಹೇಳಬೇಕಾದ್ರೆ ನಾವು ಯೇಸು ಕ್ರಿಸ್ತನ ಆ ಒಂದು ದೇಹಕ್ಕೆ, ಸಭೆಗೆ ಸಂಬಂಧಪಟ್ಟಿರುವಾಗ, ನಾವು ಅಂಗಗಳಾಗಿರುವಾಗ ಪರಸ್ಪರ ನಮ್ಮಲ್ಲಿ ಏನಂದರೆ ಆ ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆ ನಮ್ಮಲ್ಲಿ ಇರಬೇಕು. ನಾವು ದೇವರ ಒಂದು ಏನಂದರೆ ಆ ಒಂದು ಸ್ಥಿತಿಗೆ, ಅಂದರೆ ದೇವರ ಜೀವವುಳ್ಳ ಕಲ್ಲುಗಳಾಗಿರಬೇಕಾದ್ರೆ, ಕಟ್ಟಲ್ಪಡುವ ಮಂದಿರವಾಗಿರಬೇಕಾದ್ರೆ, ದೇವರು ನಮ್ಮನ್ನು ಅಂಧಕಾರದಿಂದ ಬಿಡುಗಡೆ ಮಾಡಿ ಬೆಳಕಿನ ರಾಜ್ಯಕ್ಕೆ ಸೇರಿಸಿರಬೇಕಾದ್ರೆ ನಾವು ಬೆಳಕಿನಗಳನ್ನು ನಾವು ಪ್ರಚುರಪಡಿಸುವಂಥವರಾಗಿದ್ದೇವೆ ಎಂಬುದಾಗಿ ನಾವು ಹೇಳ್ತೇವೆ. ಆದ್ದರಿಂದ ಅಲ್ಲಿ ಇರುವಂಥ ಸಂಗತಿ, ಅದನ್ನು ಒಂದು ಮಾತನ್ನು ರೋಮಪುರ ಪತ್ರಿಕೆ ಒಂದು ಮಾತು ಉಂಟು, ಅದನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. 12ನೇ ಅಧ್ಯಾಯದಲ್ಲಿ ನಾವು ಯಾರಾಗಿದ್ದೇವೆ ಎಂಬುದನ್ನು ನಾವು ಅದನ್ನು ಕಳೆದ ಒಂದು ಇದನ್ನು ಆಲೋಚನೆ ಮಾಡಿದ್ದೇವೆ. ಆದ್ರೂ 12ನೇ ಅಧ್ಯಾಯ 4-5 ಹೀಗೆ ಉಂಟು. ಏನಂತ ಹೇಳಿದ್ರೆ, ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಈ ಎಲ್ಲ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಏನಾಗಿದ್ದೇವೆ, ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ನಾವು ಪರಸ್ಪರ ಅಂಗಗಳಾಗಿದ್ದೇವೆ. ಇಲ್ಲಿ ಪೌಲನು ತರುವ ಸಂಗತಿ ನೋಡಿ, ನಮ್ಮ ಹಿನ್ನೆಲೆ ಬೇರೆ ಬೇರೆ, ನಾವು ಬೇರೆ ಬೇರೆ ಸ್ಥಳದವರು, ಬೇರೆ ಬೇರೆ ಹಿನ್ನೆಲೆ ಬ್ಯಾಗ್ರೌಂಡ್ ಬಂದಂಥವರು, ಯಾವುದೇ ರೀತಿ ಇರ್ಬೋದು, ಆದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ಒಂದೇ ಆಗಿದ್ದೇವೆ, ಸಭೆ ಆಗಿದ್ದೇವೆ. ನಾವು ಒಂದು ಸಭೆ ಅಂತ ಹೇಳಬೇಕಾದ್ರೆ ಅದು ಅನೇಕ ದೇವರು ನಮ್ಮ ಜೀವಿತದಲ್ಲಿ ತನ್ನ ಕರುಣೆ ಕೃಪೆ ಮೂಲಕವಾಗಿ ರಕ್ಷಿಸಿ ನಮ್ಮನ್ನು ಅನ್ಯೋನ್ಯತೆಗೆ ನಮ್ಮ ನಡೆಸಿರಬೇಕಾದ್ರೆ, ನಮ್ಮ ಜೀವಿತದ ಶೈಲಿ ನಾವು ಅಪೊಸ್ತಲ ಕೃತ್ಯ ನೋಡಬೇಕಾದ್ರೆ ಅಲ್ಲಿ ಕ್ರೈಸ್ತರು ಎಂಬಂಥ ಒಂದು ಹೆಸರು ಯಾಕೆ ಬಂತು ಅಂತ ಗೊತ್ತಾ? ಅವರ ನಡವಳಿಕೆ, ಅವರ ಪ್ರೀತಿ, ಅವರ ಶೈಲಿ ನೋಡಬೇಕಾದ್ರೆ ಈ ಅನ್ಯ ಜನರು ಇವರಿಗೆ ಹೇಳಿದಂಥ ಮಾತು ಇವರು ಕ್ರೈಸ್ತರು, ಕ್ರಿಶ್ಚಿಯನ್ಸ್ ಅಂದರೆ ಅಷ್ಟರ ಮಟ್ಟಿಗೆ ಏನಂದರೆ ಅವರು ಕರ್ತನ ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ ಅವರು ಜೀವಿಸಿದಂಥವರು ಎಂಬುದನ್ನು ಅಲ್ಲಿ ದೇವರ ವಾಕ್ಯದಲ್ಲಿ ಅವರು ಪ್ರತ್ಯೇಕವಾಗಿ ಆ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದರೆ ನಮ್ಮ ಜೀವಿತದ ಶೈಲಿ, ನಾವು ಎಷ್ಟರ ಮಟ್ಟಿಗೆ ನಾವು ಕರ್ತನಿಗೆ ನೆಲೆಗೊಂಡಿದ್ದೇವೆ ಎನ್ನುವಂಥ ಒಂದು ಸಂಗತಿಯನ್ನು ನಾವು ಆಲೋಚಿಸಬೇಕಾದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು, ನಾವು ಎಲ್ಲದರಲ್ಲೂ ನಾವು ಕರ್ತನಿಗೆ ತಕ್ಕ ಹಾಗೆ ನಾವು ಜೀವಿಸಬೇಕು ಎಂಬುದಾಗಿ. ನಾವು 1 ತಿಮೋಥಿ 3ನೇ ಅಧ್ಯಾಯದಲ್ಲಿ ನಾವು ಒಂದು ಮಾತನ್ನು ನೋಡ್ತೇವೆ, ಇಷ್ಟಪಡ್ತೇನೆ. 15ನೇ ವಚನದಲ್ಲಿ ಅಲ್ಲಿ ಪೌಲನು ತಿಮೋತಿಗೆ ಬರೀಬೇಕಾದ್ರೆ 1 ತಿಮೋಥಿ 3ನೇ ಅಧ್ಯಾಯ 15ನೇ ವಚನ ಅಲ್ಲಿ ಹೀಗೆ ಉಂಟು, ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ನೋಡಿ ಗಮನಿಸಿಯಲ್ಲಿ, ದೇವರ ಮನೆಯಲ್ಲಿ ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಅಂದರೆ ಈ ಪೌಲನು ಯಾಕೆ ಪತ್ರಿಕೆ ಬರೆದಿದ್ದಾನೆ ಅಂತ ಹೇಳಬೇಕಾದ್ರೆ, ನೀವು ನಡ್ಕೊಳ್ಳಬೇಕಾದ ರೀತಿ ಸ್ಪಷ್ಟವಾಗಿ ಚೆನ್ನಾಗಿ ಗೊತ್ತಿರಬೇಕು, ನಿಮಗೆ ಗೊತ್ತಿರಬೇಕು, ತಿಳ್ಕೊಳ್ಬೇಕು. ಅಲ್ಲಿ ತಿಮೋತಿ ಹೇಳಿದ ರೀತಿಯಲ್ಲಿ ಎಬ್ಬಿಸಿದಂಥ ದೇವ ಜನರಿಗಾದ ಸ್ಪಷ್ಟವಾದ ರೀತಿಯಲ್ಲಿ ಅವರಿಗೆ ಅಸ್ಥಿವಾರವಾಗಿ ನಿಮ್ಮ ಜೀವಿತದಲ್ಲಿ ಹೀಗೆ ನಡ್ಕೊಳ್ಬೇಕೆಂಬುದನ್ನು ತಿಳಿಪಡಿಸಿದ್ದಾನೆ. ಅದು ಮುಂದಿನ ವಾಕ್ಯ ಗಮನಿಸಿ, 15ನೇ ವರ್ಷದ ಕೊನೆಯ ಭಾಗ, ಈ ಸಭೆಯಲ್ಲಿ ನಡ್ಕೊಳ್ಬೇಕಾದ ರೀತಿಯನ್ನು ಹೇಳ್ತಿದ್ದಾನೆ. ಆಮೇಲೆ ಈ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಸಭೆ ಅಂತ ಹೇಳಬೇಕಾದ್ರೆ ಪೌಲನು ಏನು ತರ್ತಿದ್ದಾನೆ? ಸಭೆ ಸತ್ಯಕ್ಕೆ ಸ್ತಂಭವಾಗಿದೆ, ಆಧಾರವಾಗಿದೆ. ಅದರಿಂದ ಆತನು ಏನು ಹೇಳ್ತಿದ್ದಾನೆ? ಎಲ್ಲ ರೀತಿಯ ಲೋಕದ ರೀತಿಯಲ್ಲ, ದೇವರು ಪರಿಶುದ್ಧನು, ಆತನು ಯಾವುದೇ ಪಾಪ ಸಂಗತಿಗಳಿಲ್ಲ. ದೇವರ ನೀತಿ ಪರಿಶುದ್ಧತೆಯಲ್ಲಿ ನಾವು ಜೀವಿಸಬೇಕಾದ್ರೆ ಸಭೆಯಲ್ಲಿಯೂ ಅಲ್ಲಿ ನೀತಿ ಪರಿಶುದ್ಧತೆ ನೆಲೆಗೊಂಡಿರಬೇಕಾದ್ರೆ ಅಲ್ಲಿ ಸತ್ಯತೆ ಉಂಟು. ಅದಕ್ಕೋಸ್ಕರ ಸತ್ಯ ಎಂಬ ನಡುಕಟ್ಟನ್ನು ಕಟ್ಕೊಳ್ರಿ. ಇಲ್ಲಿ ಪೌಲನು ತರುವಂಥ ಎಲ್ಲ ಸಂಗತಿಗಳು ಎಫೆಸ ಪತ್ರಿಕೆಯಲ್ಲಿ ಹೇಳಬೇಕಾದ್ರೆ ನಮ್ಮ ಜೀವಿತ ಈ ಭೂಲೋಕದಲ್ಲಿ ಎಲ್ಲ ವಿಷಯದಲ್ಲಿ ನಾವು ಸತ್ಯದಲ್ಲಿ ತುಂಬಲ್ಪಟ್ಟವರಾಗಿ ನಾವು ಎಲ್ಲ ಲೋಕವರಿಗಿಂತ ಒಂದು ಪ್ರತ್ಯೇಕವಾದ ಜೀವಿತವನ್ನು ನಾವು ಜೀವಿಸಬೇಕೆಂಬುದಾಗಿ. ಪ್ರಿಯರೇ, ಈ ದಿನಗಳಲ್ಲಿ ಅನೇಕ ಸಂಗತಿಗಳು ಲೋಕದಲ್ಲಿ ಆಗ್ತಾ ಇದೆ. ಸುಳ್ಳುಗಳು ಹೇಳ್ಕೊಂಡು ನಾನಾ ಮೋಸಗಳನ್ನು, ವಂಚನೆಗಳನ್ನು, ಅದು ಕ್ರೈಸ್ತರ ಮಧ್ಯದಲ್ಲಿ ಸಭೆಗಳಲ್ಲಿ ನೋಡ್ತೇವೆ. ನಾನಾ ಅಸಹ್ಯವ ಸಂಗತಿಗಳನ್ನು ನಡೀತಾ ಇದೆ. ಸಹಿತ ಅಷ್ಟಮಟ್ಟಿಗೆ ಈ ದಿನಗಳಲ್ಲಿ ಸಭೆಗಳ ಪ್ರವೇಶಿಸಿ, ಕುಟುಂಬಗಳ ಪ್ರವೇಶಿಸಿ ಅನೇಕ ಒಂದು ಒಡಕುಗಳು ನೋಡ್ತೇವೆ. ನಾನಾ ಭಯಂಕರವಾದ ಪಾಪದ ಕಾರ್ಯಗಳು ನೋಡ್ತಾ ಇದ್ದೇವೆ. ಆದರೆ ದೇವರ ಕಣ್ಣುಗಳೆಲ್ಲವೂ ನೋಡ್ತಾ ಇದೆ. ದೇವರು ನಮ್ಮ ಪ್ರತಿ ಸಂಗತಿಗಳನ್ನು ಗಮನಿಸ್ತಿದ್ದಾನೆ. ದೇವರಿಗೆ ಮರ್ಯಾದೆ ಯಾವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನೋಡ್ತೇವೆ. ಅದರಿಂದ ನನ್ನ ಮಾತುಗಳು ಹೌದಾದರೆ ಹೌದು, ಇಲ್ಲಾದರೆ ಇಲ್ಲ. ನಮ್ಮ ಜೀವಿತದಲ್ಲಿ ನಾವು ಮಾತಾಡುವಂಥ ರೀತಿ, ನಮ್ಮ ಶೈಲಿ, ನಮ್ಮ ಎಲ್ಲ ಕಾರ್ಯಗಳು ದೇವರಿಗೆ ಮಹಿಮೆ ಬರುವಂಥ ರೀತಿಯಲ್ಲಿ ನಾವು ಆಡಬೇಕು. ನಾವು ಆಡುವಂಥ ಪ್ರತಿಯೊಂದು ಮಾತುಗಳಿಗೆ ದೇವರ ಮುಂದೆ ಲೆಕ್ಕ ಕೊಡಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮತ್ತಾಯನ ಸುವಾರ್ತೆ ನಾವು 12ನೇ ನೋಡ್ತೇವೆ.
ಪ್ರತ್ಯೇಕ ದೇವರು ಪ್ರತಿಯೊಬ್ಬರ ಮನುಷ್ಯರ ಗುಟ್ಟುಗಳನ್ನು ಏನು ಮಾಡ್ತಾನೆ ಅಂತ ಎಲ್ಲವನ್ನು ಹೊರಗೆ ತರುವುದು ದಿನ ಉಂಟು. ನಾವು ಆಡಿದಂಥ ಪ್ರತಿಯೊಂದು ಮಾತಿಗೆ ಲೆಕ್ಕ ಕೊಡಬೇಕೆಂಬುದನ್ನು ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಆದ್ದರಿಂದ ಪ್ರಿಯರೇ, ನಮ್ಮ ಯಾವಾಗ ದೇವರ ಭಯ ಇರ್ತದೋ, ದೇವರ ಪ್ರಜ್ಞೆ ಇರ್ತದೋ, ನಾವೆಲ್ಲ ವಿಷಯ ದೇವರಿಗೆ ಮಹಿಮೆ ಬರುವ ರೀತಿಯಲ್ಲಿ ಕರ್ತನಿಗೆ ತಕ್ಕಾಗಿ ಜೀವಿಸ್ತೇವೆ, ನಡ್ಕೊಳ್ತೇವೆ, ಮಾತಾಡ್ತೇವೆ. ಅದರಿಂದ ಪೌಲ್ ಹೇಳಬೇಕಾದ್ರೆ ಸುಳ್ಳಾಡುವುದನ್ನು ಬಿಟ್ಟು ಬಿಡ್ರಿ. ಯಾಕೆಂದರೆ ನಾವು ಅಲ್ಲಿ ಮಾತನ್ನು ಸ್ಪಷ್ಟವಾಗಿ ಆತನು ಹೇಳಬೇಕಾದ್ರೆ ನಾವು ಏನಾಗಿದ್ದೇವೆ, ಆದ ಕಾರಣ ಸುಳ್ಳಾಡೋದು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಯಾಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ನಾವು ದೇವರ ಮಕ್ಕಳು. ಅನ್ಯೋನ್ಯತೆ ಸಭೆ ಅಂತ ಹೇಳಬೇಕಾದ್ರೆ ಪರಸ್ಪರ ಆ ಅನ್ಯೋನ್ಯತೆ ನಾವು ಈ ಲೋಕದಲ್ಲಿ ಅಲ್ಲ, ಪರಲೋಕದಲ್ಲಿಯೂ ನಾವು ಏನಂದರೆ ಆ ಸಂಬಂಧ ಉಂಟು ನಮಗೆ, ಆ ರಿಲೇಷನ್ಶಿಪ್. ನಾವು ದೇವರ ಮಕ್ಕಳು ಅಂತ ಹೇಳಬೇಕಾದ್ರೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಕರು, ಆತನ ಯೇಸು ಕ್ರಿಸ್ತನ ಅನುಸರಿಸುವಂಥವರು, ಆ ಒಂದು ಸ್ಥಿತಿಯಲ್ಲಿ ಜೀವಿಸುವಂತೆ ದೇವರು ತನ್ನ ಕೃಪೆಯನ್ನು ನೀಡಲಿ. ಆಮೇನ್. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ನಿನ್ನ ವಾಕ್ಯ ಸತ್ಯತೆಗಳಿಗಾಗಿ ಸ್ತೋತ್ರಪ್ಪ. ಕೇಳಿದಂಥ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು. ಈ ಲೋಕದಲ್ಲಿ ನಾವು ಜೀವಿಸುವಾಗ ಲೋಕದವರಾಗಿ ಜೀವಿಸದಂತೆ ನನ್ನ ಜೀವಿತದ ಪ್ರತ್ಯೇಕತೆ ಅಪ್ಪ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುವಂಥ ರೀತಿಯ ಮಾತಾಡಿದ ರೀತಿಯಲ್ಲಿ ನಾವು ಕರ್ತನೆ ನಿನಗೆ ತಕ್ಕಾಗಿ ನಡ್ಕೊಳ್ಳುವಂತೆ ನಮ್ಮನ್ನು ಬಲಪಡಿಸು. ಯಾವುದರಲ್ಲಿ ಬಿದ್ದು ಹೋಗಿದ್ದೇವೆ ನಮಗೆ ಕ್ಷಮಿಸು, ಕರುಣಿಸು, ಶುದ್ಧೀಕರಿಸು, ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ. ಆಮೇಲೆ.